ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಎಲ್ಲ ನೀವು 7ನೇ ತಿಂಗಳದ ಪ್ರೆಗ್ನೆನ್ಸಿ ಜರ್ನಿ ಬ್ಲಾಗ್ಸ್ ನೋಡ್ತಾ ಇದ್ರಿ. ಇನ್ಮೇಲೆ ಬರೋ ಬ್ಲಾಗ್ಸ್ ಎಲ್ಲ 8ನೇ ತಿಂಗಳ ಪ್ರೆಗ್ನೆನ್ಸಿ ಜರ್ನಿ ಬ್ಲಾಗ್ಸ್ ಆಗಿರ್ತವೆ. ಸೊ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಸಪೋರ್ಟ್ ಮಾಡಿರಿ. ಇವತ್ತು ನಮ್ಮ ಊರಿಂದ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಮ್ಮ ಬಂದಾರ ನೋಡ್ರಿ. ಯಾಕಂದ್ರೆ ಇಷ್ಟು ದಿನ ನಾನು ಹೇಳೇ ಇರಲಿಲ್ಲ ಅಂತ ಹೇಳಿದ್ದೆ ರಿಲೇಟಿವ್ಸ್ ಒಳಗೆ ನಾನು ಪ್ರೆಗ್ನೆಂಟ್ ಇರೋದು. ಸೊ ಇವಾಗ ಗೊತ್ತಾದ ತಕ್ಷಣ ನನಗೆ ಕಾಲ್ ಮಾಡಿದ್ರು, ಏನೇನು ಬೇಕು ನಿಂಗೆ ತಿನ್ನಕ್ಕೆ, ಏನು ಮಾಡ್ಕೊಂಬರ್ನು ಅಂತ ಹೇಳಿ. ಸೊ ಒಂದಷ್ಟು ಐಟಮ್ಸ್ ಹೇಳಿದ್ದೆ ನಾನು, ಅದಕ್ಕೆ ಎಲ್ಲನೂ ಮಾಡಿಕೊಂಡು ತೊಗೊಂಡು ಬಂದಾರ. ಬುತ್ತಿ ಸೊ ತೋರಿಸ್ತೇನೆ ನೋಡಿರಿ ಏನೇನು ತಂದಾರ ಅಂಥೇಳಿ. ಚಕ್ಲಿ ತೊಗೊಂಡು ಬಂದಾರ, ಇದೇನು ನಾನು ಹೇಳಿರಲಿಲ್ಲ. ಮತ್ತಿದು ವಡೆ, ಆಮೇಲೆ ತೋರಿಸ್ತೇನೆ ಏನೇನು ಅಂಥೇಳಿ. ಚಕ್ಲಿ, ವಡೆ, ರೊಟ್ಟಿ, ಬೇಳೆ ಪಲ್ಯ, ಹಳ್ಳಿ ಕಡೆಯಿಂದ ಈ ಥರ ಎಲ್ಲ ತೊಗೊಂಡು ಬರ್ತಾರೆ ನೋಡಿರಿ. ಇದೆಲ್ಲ ಇದ್ರೊಳಗೆ ನಾನು ಹೇಳಿರೋದು ಗಾರ್ಗಿ ವಡೆ, ಇವೆರಡು ನಾನು ಸ್ಪೆಷಲಾಗಿ ಹೇಳಿದ್ದೆ ತಿನ್ಬೇಕನ್ಸಾತೈತೆ ಅಂತ ಹೇಳಿ. ಸೊ ಗಾರ್ಗಿ ವಡೆನೂ ತೊಗೊಂಡು ಬಂದಿದ್ದಾರೆ, ಮತ್ತು ಚೂಡಾನು ತೊಗೊಂಡು ಬಂದಾರ, ಕರ್ಚಿಕಾಯಿ ತೊಗೊಂಡು ಬಂದಾರ. ಸೊ ಇಷ್ಟೆಲ್ಲ ಐಟಮ್ಸ ತೊಗೊಂಡು ಬಂದಿದ್ದಾರೆ ನೋಡಿರಿ. ಹಿಟ್ಟಿನ ಚಕ್ಕಳಿ ಅಂದೆ ನೋಡ್ರಿ, ಅದು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಜುನ್ಕದ ವಡೆ ಅಥವಾ ಹಿಟ್ಟಿನ ಚಕ್ಕಳಿ ಅಂತಾರೆ ನೋಡ್ರಿ, ಅದಕ್ಕೆ ನಾನು ವಡೆ ಅಂತ ಅನ್ನಕತ್ತಿದ್ದೆ. ಮಾತಾಡ್ಕೊಂಡು ಕೂತಿದ್ರು. ಆಮೇಲೆ ನಮ್ಮ ಮನೆ ಬಾಜುಕನ ನಾವು ಸಣ್ಣ ಗಾರ್ಡನಿಂಗ್ ಮಾಡಿದ್ದೇವಲ್ಲ, ಅದನ್ನ ಎಲ್ಲ ನೋಡಾಕತ್ತಿರು, ಏನೇನು ಹಾಕಿದ್ದೀರಿ, ಚಲೋ ಬೆಳೆದಾವ ಅಂತೇಳಿ. ಈಗ ಹೋದ್ರು ನೋಡ್ರಿ, ಬೇಜಾರಾಗ್ತೈತೆ ನನಗಾರ ಖರೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಬರ್ತಾರೋ ಜಲ್ದಿನ ಹೋಗ್ಬಿಡ್ತಾರೆ, ಒಂದಿನ ವಸ್ತಿನೂ ಇರೋಂಗಿಲ್ಲ. ಅಕಸ್ಮಾತ್ ಅವ್ರು ಇರ್ಬೇಕಂದ್ರೆ ನಮ್ಮ ಮಮ್ಮಿ ಒಬ್ಬಕ್ಕೆ ಬಿಡಂಗಿಲ್ಲ, ನಾನು ಹಂಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಹಿಂಗಾಗಿ ಸಿಟ್ಟ ಬರ್ತೈತಿ, ಇನ್ನೇನು ಹೇಳೋದು ಅಂತೇಳಿ ಸುಮ್ಮನೆ ಆಗ್ತೀನಿ. ಬಂದ್ರೆ ಒಂದಿನ ಇರ್ಬೇಕಾ ಅಂದ್ರೆ ನನಗೂ ಖುಷಿ ಆಗ್ತೈತಿ, ಇಲ್ಲಾಂದ್ರೆ ನಂಗೆ ಬೇಜಾರು. ಏನು ಹಾಂ ವಿಡಿಯೋ ಮೇ ಇವಂಗೊಂದು ಗಾಡಿನ ತೊಗೊಂಬಂದಾರ, ತೋರಿಸೋ ಚಿನಿ. ನಂಗೆ ಏನು ತಂದ್ರೂ ನಂಗೆ ಇಷ್ಟ ಆಗೋದಿಲ್ಲ. ಅಂದ ಕೂಡಲೇ ಇದ್ರೆ ಓಕೆ. ಈ ಟ್ಯಾಕ್ಸಿ ಅಂತ ಬರ್ದಲ್ಲ, ಟ್ಯಾಕ್ಸಿ ಅಲ್ಲ, ಅಂಬಾನಿದ ತೋರಿಸ್ಲಿಯ ಗಾಡಿ ಅಂದ್ರೆ ಜಾತ್ರೆ ಇತ್ತು ನೋಡ್ರಿ. ಅದಕ್ಕೆ ಆ್ಯಕ್ಚುಲಿ ಜಾತ್ರೆಗೆ ಕರೆದಿದ್ರು ಫೋನ್ ಹಚ್ಚಿ, ಬಟ್ ನನಗೆ ಈ ಸಿಚುವೇಶನ್ ಒಳಗೆ ನಾ ಹೋಗೋಕ್ಕಾಗಂಗಿಲ್ಲ, ಹಾಗಾಗಿ ಬರೋದಿಲ್ಲ ಅಂತ ಹೇಳಿದ್ನಿ. ಅದಕ್ಕೆ ಇವತ್ತು ಬೆಳಗಿನ ಜಾತ್ರೆ ಮುಗೀತಂತ, 2 ಜಾತ್ರೆ ಇತ್ತು. ಸೊ ಮುಗಿದ ಕೂಡಲೇ ಅಂದ್ರೆ ಎಲ್ಲ ಅಡುಗೆ ಮಾಡ್ಕೊಂಡು ಕಟ್ಕೊಂಡ್ಬಂದಾರ. ಸೊ ಮಸ್ತ್ ಐತಿ. ನೀ ಏನು ದೊಡ್ಡವಾಗಿದ್ದಿಲ್ಲ, ಹೆಂಗೆ ಆಡೋ ನೀ ಗೊತ್ತಿಲ್ಲ, ಆಡೋದೇ ಇಲ್ಲ ನೋಡ್ರಿ. ಏನು ತೊಗೊಂಡು ಬಂದ ಮುರಿತಿಚ್ಚಿ ನಾವು ಹಂಗೆ ಮಾಡಿದೆ ಅಂದ್ರೆ. ಸೊ ಬೇಜಾರಾಗತ್ತೆ. ಇನ್ನೊಂದೇನಂದ್ರೆ ಗಡ್ಬಡ್ ಮಾಡಿ ಕರ್ಕೊಂಡೋಗ್ಯಾಳ ನಮ್ಮ ಮಮ್ಮಿ, ಮೊಬೈಲ್ ಬಿಟ್ಟೋಗಿಲ್ಲ. ಇದಕ್ಕಾರ ಬರಬೇಕನ ಈಗ ನಮ್ಮ ಮಮ್ಮಿ. ಸೊ ಅದ ಸಿಟ್ಟು ಬಂತು, ಇನ್ನೇನು ಹೇಳೋದಿನ್ನ ಅಂತ ಹೇಳಿ ಸುಮ್ಮನೆ ಆಗಿದ್ದೇನೆ. ಏನು ಹೇಳೋದು, ಕೆಲವ್ರಿಗೆ ಏನು ಹೇಳೋಕ್ಕಾಗಂಗಿಲ್ಲ, ಮನೆಯೊಳಗಿನವ್ರು ಇದ್ರು ನೋಡ್ರಿ. ಗಾಡಿ ತಂದಾರು, ಆಟ ಆಡ್ಕೊಂಡು ಕೂತಾನಿಲ್ಲ. ಅರ್ವಿಸ್ ಇದ್ದ ಮಾಡ್ಚಿನ. ಈಗ ಅಂಬಾನಿ ಟ್ಯಾಕ್ಸಿ ಐತೆ ನೋಡಿ, ಗರ್ ಗರ್ ಆಕತ್ತೆ. ಬಾರಿ ಇದ ಹಿಂಗ ಇರ್ತಲ್ಲ, ಇಲ್ಲೇ ತಳಗಿರ್ತೈತಿ. ಹಿಂಗ ಟಚ್ ಮಾಡ್ರ ಇದ ಗ್ರಿಪ್ ಇರ್ತೈತಲ್ಲ, ಇಲ್ಲೇ ಡ್ರ್ ಅಂತೈತಿ. ಫ್ರೆಂಡ್ಸ್, ಏನಂದ್ರೆ ನಂಗೆ ಡ್ರೆಸ್ಗಳು ಬರಾಕತ್ತಿಲ್ಲ ನೋಡ್ರಿ, ಎಲ್ಲನೂ ಫಿಟ್ ಆಗತ್ತವ. ಹಾಗಾಗಿ 1-2 ಡ್ರೆಸ್ ವೀಟೊಳಗೆ ತೊಗೊಂಡು ಬಂದೇನ. ಸೊ ಯಾವ ಥರ ಡ್ರೆಸ್ ತೊಗೊಂಬಂದೇನ ಅಂದ್ರೆ, ಒಂದಂತೂ ನಾನು ಯಾವತ್ತೂ ಅಂಗಡಿ ಒಳಗೆ ತೊಗೊಂಡೇ ಇಲ್ಲ. ಅಂಗಡಿ ಅಂತಲ್ಲ, ಆನ್ಲೈನ್ ಒಳಗೂ ತೊಗೊಂಡಿಲ್ಲ. ಸೊ ಅದನ್ನು ತೋರಿಸ್ತೀನಿ ಅಂಥೇಳಿ. ಇಷ್ಟಪಟ್ಟು ಆ್ಯಕ್ಚುಲಿ ನಂಗೆ ಅದು ಆ ಥರ ಡ್ರೆಸ್ ಇಷ್ಟ ಆಗೋದಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ಇಷ್ಟಪಟ್ಟೇನ. ಮತ್ತು ನಮ್ಮ ಹಸ್ಬೆಂಡ್ ಅವ್ರು ಕೂಡ ತಗೋ ಚಲೋ ಕಾಣ್ತೈತೇನೋ ನೋಡೋಣ ಅಂತ ಹೇಳಿದರು, ಅದಕ್ಕೆ ತೊಗೊಂಡೇನ. ಆನ್ಲೈನ್ ಶಾಪಿಂಗ್ ಅಲ್ಲಿದ್ದು ಜಸ್ಟ್ 2 ಡ್ರೆಸ್ಸು V2 ಮಾಲ್ ಒಳಗೆ ತೊಗೊಂಡೇವಿ. ಸೊ ಯಾವ ಡ್ರೆಸ್ ಅಂತ ಹೇಳಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇದು ಏನಂದ್ರೆ ನೈಟಿ ಮ್ಯಾಕ್ಸಿ ಅಂತಾರೆ ನೋಡ್ರಿ. ಇದು ಈ ಥರ ಐತಿ. ನಂಗೆ ಯಾಕೋ ಗೊತ್ತಿಲ್ಲ, ಈ ಪ್ರೆಗ್ನೆನ್ಸಿ ಟೈಮ್ದಾಗ ಬೇಕನ್ಸಾಕತ್ತಿತ್ತ. ಈ ಡ್ರೆಸ್ ತೊಗೊಂಡು ಬಂದು 1 ಮಂತ್ ಮೇಲೆ ಆಯ್ತು, ಒಂದು 2 ಮಂತ್ ಆಯ್ತು ಅನ್ಕೋತೇನೆ.
ಸೊ ಇವಾಗ 8 ಮಂತ್ ಸ್ಟಾರ್ಟ. ಸೊ ನೋಡ್ರಿ ಬಟ್ಟೆ ಕ್ವಾಲಿಟಿ ಚಲೋ ಐತಿ, ನೋಡಕ್ಕೆ ಕಲರ್ನು ಚಂದ ಐತಿ, ಅದಕ್ಕೆ ತೊಗೊಂಡಿರೋದು. ನೋಡ್ರಿ ಈ ಥರ ಐತಿ. ನಮ್ಮ ಹಸ್ಬೆಂಡ್ ಅವರು ಕೂಡ ಇಷ್ಟಪಟ್ರು ಇದನ್ನ. ಸೊ ಇದ್ರ ಪ್ರೈಸ್ ಬಂದು ಏನಂದ್ರೆ ಎಷ್ಟು ಹೇಳ್ತೀನಿ ಅದನ್ನು, 450 ನೋಡ್ರಿ, 450 ರುಪೀಸ್ ಕೊಟ್ಟಿದ್ದೇವೆ ಇದಕ್ಕೆ. ನೋಡ್ಬೇಕು ಹೆಂಗೆ ಕಾಣ್ತೈತೆ ಅಂತೇಳಿ. ನಾನು ಯಾವತ್ತೂ ಮ್ಯಾಕ್ಸಿ ಹಾಕ್ಕೊಂಡಿಲ್ಲ, ಅಂದ್ರೆ ಮೊದಲ ನಮ್ಮ ಚಿನ್ನೊಂದು ಟೈಮ್ದಾಗ ಹಾಕೋತಿದ್ದೆ. ಬಟ್ ನಾನಂತೂ ಯಾವತ್ತೂ ಅಂಗಡಿಯೊಳಗೆ ಹೋಗಿ ತೊಗೊಂಡು ಬಂದು ಹಾಕ್ಕೊಂಡೇ ಇಲ್ಲ. ಸೊ ನೋಡ್ಬೇಕು ಹೆಂಗೆ ಕಾಣ್ತೈತೆ ಅಂತ ಹೇಳಿ. ಇನ್ನೊಂದು ಕ್ಯಾಜುವಲ್ ಆಗಿ ನಂಗೆ ಹೊರಗಡೆದು ಹೋಗ್ಬೇಕಾದ್ರೆ ಬೇಕಾಗಿತ್ತು. ಎಲ್ಲ ಡ್ರೆಸ್ಗಳ್ನು ಹೊರಗಡೆ ಹೋಗೋ ಡ್ರೆಸ್ಗಳ್ನು ಎಲ್ಲ ಫಿಟ್ ಆಗತ್ತ ನೋಡ್ರಿ. ಅದಕ್ಕೆ ಒಂದು ಕುರ್ತಿ ತೊಗೊಂಡೆನ, ಈ ಥರ ಆಯ್ತಿದ. ಆ್ಯಕ್ಚುಲಿ ದೊಡ್ಡದನ್ನು ತೊಗೊಂಡೆ ನಾನು. ಸ್ಲೀವ್ 3/4 ಸ್ಲೀವ್ ಅದಾವ ನೋಡಿ. ಇಲ್ಲಿ ಬಟನ್ ಬಂದೈತಿ, ಈ ಥರ ಐತಿ. ನೆಕ್ ಬಂದು ಈ ಥರ ರೌಂಡ್ ಒಳಗೈತಿ. ಆಮೇಲೆ ಇಲ್ಲಿ ಬಟನ್ಸ್ ಬಂದಾವ, ಇಲ್ಲಿ ಬಟನ್ಸ್ ಬಂದಾವ ನೋಡ್ರಿ, ಈ ಥರ ಕಲರ್ಸ್ ಚೆನ್ನಾಗೈತಿ. ಇದು ಕಲರ್ನು ಚಲೋ ಐತಿ. ಮತ್ತು ನೋಡ್ರಿ ಹಿಂಗೈತಿ. ಸ್ವಲ್ಪ ದೊಡ್ಡದನ್ನು ತೊಗೊಂಡೇನ, ಯಾಕಂದ್ರೆ ಹೊರಗಡೆ ಹೋಗೋಕೆ ಅದು ಈಸಿಯಾಗಿ ಹಾಕ್ಕೊಂಡು ಹೋಗಕ್ಕಂತ ಹೇಳಿ. ಇದರ ಪ್ರೈಸ್ ಬಂದು 525 ನೋಡ್ರಿ ಇದಕ್ಕೆ ಕೊಟ್ಟಿರೋದು. ಸೊ ನೈಟಿಗಿಂತ ಇದಕ್ಕನ್ನ ಜಾಸ್ತಿ ಬಿದ್ದೈತಿ. ಅದಕ್ಕೆ 450, ಇದಕ್ಕೆ 525. 525 ಕುರ್ತಿ ಯಾವತ್ತೂ ತೊಗೊಳಂಗಿಲ್ಲ ನಾನು. ಮೀಶೋದಾಗ ತೊಗೊಂಡಿರ್ತೇನೆ ಅಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ. ಬಟ್ ಇದು ಬಟ್ಟೆ ಚಲೋ ಐತಿ. ಮತ್ತು ಆನ್ಲೈನ್ದಾಗ ಅಂದ್ರೆ ಸೈಜ್ ಗೊತ್ತಾಗಂಗಿಲ್ಲ ಅಷ್ಟು, ಅದಕ್ಕೆ ತೊಗೊಂಡೇನ. ಇದೊಂದು, ಆಮೇಲೆ ಇದೊಂದು, ಒಂದು ಕುರ್ತಿ, ಒಂದು ನೈಟಿ. ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ. ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡೇನ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.